ನಮಸ್ಕಾರ. ನಮ್ಮ ಇಂದಿನ ವಿಷಯ ಯೇಸು ಕ್ರಿಸ್ತರು ಭಾರತಕ್ಕೆ ಬಂದಿದ್ದು ಎಷ್ಟು ನಿಜ? ದೀಪಕ್ ಚೋಪ್ರಾ ಅವರ 2008ರಲ್ಲಿ ಹೊರಬಂದ ಜೀಸಸ್ ಎ ಸ್ಟೋರಿ ಆಫ್ ಎನ್‌ಲೈಟ್‌ಮೆಂಟ್ ಮತ್ತೆ ದ ಥರ್ಡ್ ಕ್ರೈಸ್ಟ್ ಪುಸ್ತಕಗಳಲ್ಲಿ ಯೇಸು ಹೇಗೆ ಜ್ಞಾನಿ ಪ್ರಜ್ಞಾವಂತರಾದರು ಅನ್ನೋದನ್ನ ಕುರಿತಾದ ಹಿನ್ನೆಲೆಯನ್ನು ಅವರು ಕಟ್ಟಿಕೊಡ್ತಾರೆ. ಯೇಸು ಕ್ರಿಸ್ತರ ಜೀವನ ಚರಿತ್ರೆಯಲ್ಲಿ ಕೆಲವು ಕೊರತೆಗಳು ಮತ್ತು ತೊಡಕುಗಳು ನಮಗೆ ಕಾಣಸಿಗ್ತವೆ. ಯೇಸು ಕ್ರಿಸ್ತರು 12 ವರ್ಷಗಳ ವಯಸ್ಸಿನಲ್ಲಿರಬೇಕಾದ್ರೆ ದೀಕ್ಷೆಯನ್ನು ಪಡೆದ ನಂತರ ಮುಂದೇನಾಯಿತು ಅನ್ನೋದನ್ನ ಅವರ ಜೀವನ ಚರಿತ್ರೆಗಳು ತಿಳಿಸೋದಿಲ್ಲ. ಅವು ಒಮ್ಮೆಲೆ ಅವರ 30ನೇ ವಯಸ್ಸಿನಲ್ಲಿ ನಡೆದ ಸಂಗತಿಗಳನ್ನ ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತವೆ. 12ರಿಂದ 30 ವರ್ಷದ ವರೆಗಿನ ನಡುವಿನ 18 ವರ್ಷಗಳ ಅವಧಿಯಲ್ಲಿ ಯೇಸು ಕ್ರಿಸ್ತರು ಭಾರತದ ಹಿಮಾಲಯಕ್ಕೆ ಬಂದಿದ್ದರು. ಅಲ್ಲಿ ವೈದಿಕ ಮತ್ತು ಬೌದ್ಧ ಸನ್ಯಾಸಿಗಳಿಂದ ಆಧ್ಯಾತ್ಮ ಮತ್ತು ಧಾರ್ಮಿಕ ತತ್ವಗಳನ್ನ ಕಲಿತಿರುವಂಥ ದೀಪಕ್ ಚೋಪ್ರಾ ಅವರು ಬರುವಾರ್ಥದಲ್ಲಿ ದೀಪಕ್ ಚೋಪ್ರಾ ಅವರು ಬರೀತಾರೆ. ದೀಪಕ್ ಚೋಪ್ರಾ ಯೇಸು ಕ್ರಿಸ್ತ ಭಾರತಕ್ಕೆ ಬಂದು ಎಲ್ಲವನ್ನು ಕಲಿತು ಹೋದರು ಎನ್ನುವ ಈ ವಾದದ ಮೊದಲಿಗರು ಅಲ್ಲ, ಕೊನೆಯವರು ಕೂಡ ಆಗೋದಿಲ್ಲ. ಯೇಸು ಕ್ರಿಸ್ತರ ಜೀವನದಲ್ಲಿ ದಾಖಲಾಗದ ಅಜ್ಞಾತ 18 ವರ್ಷಗಳನ್ನು ಕಣ್ಮರೆಯಾದ ವರ್ಷಗಳು ಅಂತ ಇತಿಹಾಸಕಾರರು ಕರೀತಾರೆ. ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಎಲ್ಲಿದ್ದರು, ಏನು ಮಾಡ್ತಾ ಇದ್ರು ಅನ್ನೋದಕ್ಕೆ ಮಧ್ಯಕಾಲೀನ ಇತಿಹಾಸಕಾರರು ಹಲವಾರು ಊಹೆಗಳನ್ನ ಮಾಡಿದರು. ಅವರಲ್ಲಿ ಕೆಲವರು ಯೇಸು ಕ್ರಿಸ್ತರ ಆ ಅವಧಿಯಲ್ಲಿ ತಮ್ಮ ತಂದೆ ಜೋಸೆಫ್ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು ಮತ್ತು ಇಂಗ್ಲೆಂಡ್ಗೆ ಕೂಡ ಭೇಟಿ ಕೊಟ್ಟಿದ್ರು ಅಂತ ಹೇಳಿದರು. ಇದನ್ನು ಆಧರಿಸಿ 1808ರಲ್ಲಿ ವಿಲಿಯಂ ಬ್ಲೇಕೋ ಅಂಡ್ ಡಿಡ್ ದೋಸ್ ಫೀಟ್ ಇನ್ ಏನ್ಷಿಯಂಟ್ ಟೈಮ್ ಅನ್ನುವ ಕವನವನ್ನು ಕೂಡ ಬರೆದಿದ್ರು. ಅದು ಸಾಕಷ್ಟು ಪ್ರಸಿದ್ಧ ಕೂಡ ಆಗಿತ್ತು. 1894ರಲ್ಲಿ ರಷ್ಯಾದ ಯುದ್ಧ ಲೇಖಕ ಡೇವ್ ನಿಕೋಲಾಸ್ ನೋಟೋವಿಚ್ ಅವರು ತಮ್ಮ ದಿ ಅನ್ನೋನ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಎನ್ನುವ ಪುಸ್ತಕದಲ್ಲಿ ಲಡಾಖ್ನ ಹೆಮಿಸ್ ಮಠದಲ್ಲಿರುವ ಪ್ರಾಚೀನ ದಾಖಲೆಗಳ ಪ್ರಕಾರ ಯೇಸು ಕ್ರಿಸ್ತರು ಈ ಅವಧಿಯಲ್ಲಿ ಬೌದ್ಧ ಮಠದಲ್ಲಿ ಶಿಕ್ಷಣ ಪಡೆದರು. ಇಸ್ಸಾ ಅಂದರೆ ಯೇಸು ಎಂಬ ವ್ಯಕ್ತಿ ಯೌವನದಲ್ಲಿ ಭಾರತ ಮತ್ತು ಟಿಬೆಟ್ಗೆ ಹೋಗಿ ಬೌದ್ಧ ಮತ್ತು ಹಿಂದೂ ಗ್ರಂಥಗಳನ್ನು ಅಧ್ಯಯನ ಮಾಡಿ ಪ್ಯಾಲೆಸ್ಟೈನ್ಗೆ ಮರಳಿದ್ರು ಅಂತ ಬರೆದರು. ಮತ್ತೊಬ್ಬ ಸಂಚಾರಿ ಲೇಖಕ ಜೆ ಆರ್ಚಿಬಾಲ್ಡ್ ಡಗ್ಲಸ್ ಅನ್ನೋರು ಮತ್ತು ಇತರ ಪತ್ರಕರ್ತರು ಈ ಮಠಕ್ಕೆ ಭೇಟಿ ಕೊಟ್ಟು ದಾಖಲೆಗಳನ್ನ ಹುಡುಕಿದಾಗ ಇಂಥ ಸಂಗತಿ ಇಲ್ಲದೆ ಇರೋದು ಅವರಿಗೆ ಗೊತ್ತಾಯಿತು. ಆದ್ದರಿಂದ ಯೇಸು ಕ್ರಿಸ್ತ ಭಾರತಕ್ಕೆ ಭೇಟಿ ಕೊಟ್ಟಿದ್ದು ನಿಕೋಲಾಸ್ ನೋಟೋವಿಚ್ ಹೆಣದಂಥ ಒಂದು ಕಟ್ಟುಕೊತೆ ಅನ್ನೋದು ಸ್ಪಷ್ಟ ಆಯಿತು. ಯೇಸು ಕ್ರಿಸ್ತ ಟಿಬೆಟ್ಗೆ ಬಂದು ಬೌದ್ಧ ಮಠದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿ ಅಧ್ಯಯನ ಮಾಡಿದ ಅನ್ನುವ ಸಂಗತಿ ಹಲವು ಹಿಂದುತ್ವವಾದಿಗಳಿಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಇವರು ಬೌದ್ಧ ಧರ್ಮವು ಕೂಡ ಹಿಂದೂ ಧರ್ಮದ ಕವಲು ಅಂತ ಭಾವಿಸ್ತಾರೆ. ಕ್ರೈಸ್ತ ಧರ್ಮ ಸೇರಿದಂತೆ ಎಲ್ಲ ಧರ್ಮಗಳ ಚಿಂತನೆಗಳು ಭಾರತೀಯ ವೈದಿಕ ಧರ್ಮದ ಪ್ರಭಾವಕ್ಕೆ ಒಳಪಟ್ಟಿವೆ ಎನ್ನುವ ಹೆಮ್ಮೆಯನ್ನು ಇದು ಅವರಲ್ಲಿ ತುಂಬುತ್ತೆ. ಹಿಂದೂ ಧರ್ಮದ ಮಹಾನ್ ಸನ್ಯಾಸಿ, ಕ್ರಾಂತಿಕಾರಿ ಅಂತ ಭಾವಿಸಿರುವ ಸ್ವಾಮಿ ವಿವೇಕಾನಂದರಿಗೆ ಯೇಸು ಕ್ರಿಸ್ತ ಒಬ್ಬ ಐತಿಹಾಸಿಕ ವ್ಯಕ್ತಿಯೇ ಅನ್ನುವ ಅನುಮತ ಇತ್ತು. ಸ್ವಾಮಿಗಳು 1896 ಡಿಸೆಂಬರ್ನಲ್ಲಿ ಯುರೋಪ್ನಿಂದ ಭಾರತಕ್ಕೆ ಮರಳುತ್ತಾ ಇರಬೇಕಾದ್ರೆ ರಾತ್ರಿ ಹಡಗಿನಲ್ಲಿ ಮಲಗಿರಬೇಕಾದ್ರೆ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಋಷಿಯೊಬ್ಬರವರಿಗೆ ಕಾಣಿಸ್ಕೊಂಡು, ನೀನೀಗ ಕ್ರೆಟೆ ಅಂದರೆ ಗ್ರೀಪ್ ಸಮೀಪ ಇರುವಂಥ ಒಂದು ದ್ವೀಪ ಇದು, ಸಮೀಪದಲ್ಲಿದೆಯಾ? ನಾನು ಥೆರಾಪಟ ಪಂಥಕ್ಕೆ ಸೇರಿದಂಥವನು. ಯೇಸು ಅನ್ನುವ ವ್ಯಕ್ತಿನೇ ಇರಲಿಲ್ಲ. ನಾವು ಪ್ರತಿಪಾದನೆ ಮಾಡಿದ ತತ್ವಗಳನ್ನು ಕದ್ದು ಕ್ರಿಶ್ಚಿಯನ್ನರು ತಮ್ಮದಂತೆ ಹೇಳ್ಕೊಳ್ತಾರೆ. ಅದಕ್ಕೆ ಪುರಾವೆ ಬೇಕಾದರೆ ಇಲ್ಲಿ ಶೋಧನೆ ಮಾಡು ಅಂತೇಳಿ ಒಂದು ಜಾಗವನ್ನು ಸ್ವಾಮಿ ವಿವೇಕಾನಂದರಿಗೆ ಕನಸಲ್ಲಿ ತೋರಿಸ್ತಾರೆ. ತಕ್ಷಣವೇ ಸ್ವಾಮಿಗಳಿಗೆ ಎಚ್ಚರವಾಗಿ ಹಡಗಿನ ಡೆಕ್ಕಿಗೆ ಓಡೋಗಿ ಕ್ಯಾಪ್ಟನನ್ನು ನಾವು ಈಗೆಲ್ಲಿದ್ದೀವಿ ಅಂತ ಕೇಳ್ತಾರೆ. ಆಗಾತ ನಾವು ಕ್ರೆಟೆ ದ್ವೀಪದ ಸಮೀಪ ಇದ್ದೀವಿ ಅಂತ ಹೇಳ್ತಾರೆ. ಸ್ವಾಮಿಗಳಿಗೆ ಬಿದ್ದ ಕನಸು ಅತ್ಯಂತ ಮಹತ್ವವಾದಂಥ 2 ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದರಲ್ಲಿ ಮೊದಲನೇದು, ಅವರ ಗುರುಗಳಾದಂಥ ರಾಮಕೃಷ್ಣರು ಎಲ್ಲ ಧರ್ಮಗಳ ಸಾಧನೆಗಳನ್ನು ಮಾಡಿದ್ರು, ಅವರಿಗೆ ಯೇಸು ಕ್ರಿಸ್ತ ಕಂಡಿದ್ರು ಅನ್ನೋದು ಮೊದಲನೇದು. ಎರಡನೇದು, ಅಮೆರಿಕದಲ್ಲಿ ಕ್ರಿಸ್ತನ ದಿವ್ಯ ಜೀವನದ ಬಗ್ಗೆ ಸ್ವಾಮಿಗಳು ನೀಡಿದಂಥ ಸರಣಿ ಭಾಷಣಗಳು. ಸ್ವಾಮಿಗಳ ಕನಸಿನಲ್ಲಿ ಹುರುಳಿದೆ, ಕ್ರೈಸ್ತ ಧರ್ಮ ಥೆರಾಪಟ ಪಂಥದಿಂದ ಪ್ರಭಾವ ಆಗಿತ್ತು, ಕ್ರೈಸ್ತ ಧರ್ಮವೇ ಇಲ್ಲ ಅನ್ನೋದಾದರೆ ರಾಮಕೃಷ್ಣರು ಯೇಸು ಕ್ರಿಸ್ತನನ್ನು ಕಂಡಿದ್ರು ಅನ್ನೋದು ಒಂದು ಮಾನಸಿಕ ಭ್ರಮೆ ಅಂತ ನಾವು ಹೇಳಬೇಕಾಗುತ್ತೆ. ಅದರಂತೆಯೇ ಯೌಕಿಕ ಸಿದ್ಧಿಯ ಸ್ವಾಮಿಗಳು ಕೂಡ ಕ್ರಿಸ್ತನನ್ನು ಹೊಗಳಿ ಭಾಷಣ ಮಾಡಬೇಕಾದ್ರೆ ಅವರಿಗೆ ನೈಜ ಸಂಗತಿಗಳ ಬಗ್ಗೆ, ಚರಿತ್ರೆಯ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಸ್ವಾಮಿಗಳಿಗೆ ಬಿದ್ದ ಕನಸಿನಲ್ಲಿ ಕೂಡ ಹುರುಳಿಲ್ಲ. ಅಂದರೆ ನಿರ್ವಿಕಲ್ಪ ಸಮಾಧಿ ತಲುಪಿದ ಸ್ವಾಮಿಯಂತಹ ಯೋಗಿಗಳಿಗೆ ಬೀಳುವ ಕನಸುಗಳು ಕೂಡ ಸಾಮಾನ್ಯರ ಕನಸುಗಳಿಗಿಂತ ಬೇರೆಯಲ್ಲ ಅನ್ನುವ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ. ಸ್ವಾಮಿಗಳಿಗೆ ಕನಸು ಬಿದ್ದ ಹಿಂದಿನ ವರ್ಷ ಅಂದರೆ 1895ರಲ್ಲಿ ಅರ್ಥರ್ ಜಾನ್ಸ್ ಇವ್ಯಾನ್ಸೋ ಕ್ರೆಟೆ ದ್ವೀಪದಲ್ಲಿ ಅಗೆದು ತೆಗೆದ ಸರಕುಗಳನ್ನು ಕುರಿತಾಗಿ ಕ್ರೆಟನ್ ಪಿಕ್ಟೋಗ್ರಾಫ್ಸ್ ಅಂಡ್ ಪ್ರೀ ಫೊನೇಷಿಯನ್ ಸ್ಕ್ರಿಪ್ಟ್ ಅನ್ನುವ ಕೃತಿಯನ್ನು ಹೊರತಂದಿರ್ತಾನೆ. ಈ ಪುಸ್ತಕ ಓದಿದ್ರೆ ಸ್ವಾಮಿಗಳು ತಮಗೆ ಬಿದ್ದ ಕನಸನ್ನು ಯಾರಿಗೆ ಹೇಳ್ಕೊಳ್ತಾ ಇರಲಿಲ್ವೋ ಏನೋ. 1900ರಲ್ಲಿ ನಡೆದಂಥ ಮುಂದುವರೆದ ಅಗಿತ ಮತ್ತು ಹುಡುಕಾಟಗಳಿಂದ ಕ್ರೆಟೆ ದ್ವೀಪದಲ್ಲಿ ಸಾಮಾನ್ಯ ಶಕ ಪೂರ್ವ 2000ಕ್ಕಿಂತ ಹಿಂದಿನ ಕಾಲಕ್ಕೆ ಸೇರಿದ ಲೀನಿಯರ್ ಎ ಮತ್ತು ಬಿ ಅನ್ನುವ ಲಿಪಿಗಳನ್ನ ಗುರುತಿಸಲಾಗುತ್ತೆ. ಮೈಕೆಲ್ ವೆಂಟ್ರಿಸ್ ಅನ್ನುವ 22ರ ಯುವಕ 1952ರಲ್ಲಿ ಲೀನಿಯರ್ ಬಿ ಲಿಪಿಯನ್ನು ಬಿಡಿಸಿ ಓದೋದ್ರಲ್ಲಿ ಯಶಸ್ವಿ. ಆದರೆ ಲೀನಿಯರ್ ಎ ಲಿಪಿಯನ್ನು ಈವರೆಗೆ ಯಾರಿಂದಲೂ ಓದೋದಕ್ಕಾಗಿಲ್ಲ. ಲೀನಿಯರ್ ಬಿ ಗ್ರೀಕ್ ಭಾಷೆಯಲ್ಲಿದ್ದರೆ ಲೀನಿಯರ್ ಎ ಭಾಷೆ ಯಾವುದು ಅಂತ
ಗೊತ್ತಿಲ್ಲ ಆದರೂ ಕೂಡ ಅದು ಗ್ರೀಕರಿಗಿಂತ ಹಿಂದಿದ್ದ ಗೂಳಿ ಪೂಜಕರಾದ ಮಿನೋವನ್ ಸಂಸ್ಕೃತಿಗೆ ಸೇರಿದ್ದಂತ ಈಗ ಬಹುತೇಕ ಸಂಸ್ಕೃತಿ ಚಿಂತಕರು ಮತ್ತು ಇತಿಹಾಸಕಾರರು ಒಪ್ತಾರೆ. ಈ ಗೂಳಿ ಪೂಜಕ ಮಿನೋವನ್ ಸಂಸ್ಕೃತಿ ಭಾರತ ಮೂಲದ ಯಾವ ಸಂಸ್ಕೃತಿ ಮತ್ತು ಧರ್ಮವನ್ನು ಕೂಡ ಹೋಲೋದಿಲ್ಲ. ಯೇಸು ಕ್ರಿಸ್ತರು ಭಾರತಕ್ಕೆ ಭೇಟಿ ಕೊಟ್ಟರು ಅನ್ನುವ ಹೇಳಿಕೆ ಏಕೆ ಒಂದು ಕಟ್ಟುಕತೆ ಅನ್ನೋದನ್ನ ಇತಿಹಾಸಕಾರರು ಎತ್ತಿ ತೋರಿಸಿದ್ದಾರೆ. ರಾಬರ್ಟ್ ವೇನ್ ವಾರ್ಸ್ಟನ್ ಅವರು ತಮ್ಮ ಜೀಸಸ್ ಔಟ್ಸೈಡ್ ದಿ ನ್ಯೂ ಟೆಸ್ಟಿಮೆಂಟ್ ಅನ್ನುವ ಪುಸ್ತಕದಲ್ಲಿ ಯೇಸು ಭಾರತ ಅಥವಾ ಟಿಬೆಟ್ಗೆ ಪ್ರಯಾಣ ಮಾಡಿದ ಅನ್ನುವ ಹೇಳಿಕೆಗೆ ಯಾವುದೇ ಐತಿಹಾಸಿಕ ಮೌಲ್ಯ ಇಲ್ಲ ಅಂತ ಹಲವು ಕಾರಣಗಳನ್ನು ಕೊಟ್ಟು ಸ್ಪಷ್ಟಪಡಿಸಿದ್ದಾರೆ. ಕ್ರೈಸ್ತ ಧರ್ಮದ ಆರಂಭಿಕ ಕಾಲದ ಬಗ್ಗೆ ತಿಳಿಸುವ ಹಲವಾರು ಅಪೋಕ್ರೈಫಲ್ ಗ್ರಂಥಗಳು ಕೂಡ ಇದ್ದಾವೆ. ಗಾಸ್ಪೆಲ್ ಆಫ್ ಥಾಮಸ್ ಸೇರಿದಂತೆ ಈ ಗ್ರಂಥಗಳು ಮಿಸ್ಟಿಕಲ್ ಯೇಸುವಿನ ಬಗ್ಗೆ ಹೇಳ್ತವೆ ಹೊರತಾಗಿ ಅವುಗಳಲ್ಲಿ ಯಾವುವು ಕೂಡ ಯೇಸು ಭಾರತಕ್ಕೆ ಭೇಟಿ ಕೊಟ್ಟ ಯಾವುದೇ ವಿಚಾರವನ್ನು ತಿಳಿಸೋದಿಲ್ಲ ಅಂತ ಯಾವುದೇ ದಾಖಲೆ ಕೂಡ ಇಲ್ಲ. ಮೊದಲನೇ ಶತಮಾನದಲ್ಲಿ ಬರೆಯಲಾದ ಮ್ಯಾಥ್ಯೂ, ಮಾರ್ಕೋ, ಲ್ಯೂಕೋ, ಜಾನು ಅವರ ಕೆನಾನಿಕಲ್ ಸೂತ್ರಗಳಲ್ಲಿಯೂ ಕೂಡ ಯೇಸು ಕ್ರಿಸ್ತ ಭಾರತಕ್ಕೆ ಹೋಗಿರುವ ಯಾವುದೇ ಉಲ್ಲೇಖ ಕೂಡ ಇಲ್ಲ. ಬೈಬಲ್ ಮತ್ತು ಆರಂಭಿಕ ಕ್ರಿಶ್ಚಿಯನ್ ಬರವಣಿಗೆಯಲ್ಲಿ ಯೇಸು ಕ್ರಿಸ್ತ ಗಲಿಲಿ, ಯೂದಿಯ ಮತ್ತು ಸುತ್ತಲಿನ ಪ್ರದೇಶಗಳ ಹೊರಗಡೆ ಪ್ರಯಾಣ ಮಾಡಿದಂಥ ಯಾವುದೇ ಉಲ್ಲೇಖ ಕೂಡ ದಕ್ಕೋದಿಲ್ಲ. ಯೇಸು ಕ್ರಿಸ್ತ ಭಾರತಕ್ಕೆ ಬಂದಂತಹ ಅಸಾಧಾರಣ ಘಟನೆಯನ್ನು ಯಾರಾದರೂ ಒಬ್ಬರು ಹೇಳದೆ ಬಿಡ್ತಾ ಇರಲಿಲ್ಲ. ಕ್ರಿಶ್ಚಿಯನ್ ಧರ್ಮದ ಮೂಲ ಬೋಧನೆಗಳು ಒಬ್ಬ ಏಕೀಕೃತ ಪರಮೇಶ್ವರನನ್ನು ಮತ್ತು ಅಂತಿಮ ದಿನ ಮತ್ತು ವಿಚಾರಣೆಯನ್ನು ಪ್ರತಿಪಾದನೆ ಮಾಡ್ತೇವೆ. ಇವು ಹಿಂದೂ ಮತ್ತು ಬೌದ್ಧ ತತ್ವಗಳಿಂದ ಪ್ರಭಾವಿತವಾಗಿರುವ ಪುನರ್ಜನ್ಮದ ಕಲ್ಪನೆಗಳಿಗಿಂತ ಮೂಲಭೂತವಾಗಿ ಬೇರೆಯವೇ ಆಗಿದ್ದಾವೆ. ಕ್ರೈಸ್ತನ ಬೋಧನೆಗಳಲ್ಲಿ ಹಿಂದೂ ಅಥವಾ ಬೌದ್ಧ ತತ್ವಜ್ಞಾನದ ಪೌರಾತ್ಯ ದರ್ಶನಗಳ ಕುರುಹುಗಳು ನಮಗೆ ದಕ್ಕೋದಿಲ್ಲ. ಯೇಸು ಮಾಡಿದ ಬೋಧನೆಗಳಲ್ಲಿ ಹೆಚ್ಚಿನವುಗಳನ್ನು ನಾವು ಯಹೂದಿ ಪರಂಪರೆಯಲ್ಲಿ ಆಳವಾಗಿ ಬೇರೋದನ್ನು ತೋರಿಸಬಹುದು. ಹೀಬ್ರೂ ಗ್ರಂಥಗಳು ಇದಕ್ಕೆ ಸಾಕ್ಷ್ಯಗಳನ್ನು ಒದಗಿಸ್ತವೆ. 2000 ವರ್ಷಗಳ ಹಿಂದೆ ಭಾರತದ ಹಿಮಾಲಯದ ಪ್ರದೇಶಗಳಿಗೆ ಬರೋದು ಬಹಳ ದೀರ್ಘ ಪ್ರಯಾಣ ಮತ್ತು ಅಪಾಯಕಾರಿಯಾಗಿತ್ತು. ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದ ಯೇಸು ಕ್ರಿಸ್ತ ಭಾರತಕ್ಕೆ ಒಂಟಿಯಾಗಿ ಹೋಗೋದು ಸಾಧ್ಯ ಇರಲಿಲ್ಲ. ಆತ ಯಾವುದೇ ಗುಂಪಿನ ಜೊತೆ ಹೋದ ಅನ್ನೋದಕ್ಕೆ ದಾಖಲೆಗಳಿಲ್ಲ. ಯೇಸು ಕ್ರಿಸ್ತನ ಜೀವನದಲ್ಲಿ 18 ವರ್ಷಗಳು ಅಜ್ಞಾತವಾಗಿ ಉಳಿದಿರೋದು ಸೋಜಿಗದ ಸಂಗತಿನೂ ಕೊಡಲ್ಲ. ಈ ಕಾಲದಲ್ಲಿ ಯೇಸು ನಜರತ್ನಲ್ಲಿ ಸಾಮಾನ್ಯನಂತೆ ಜೀವನವನ್ನು ನಡೆಸ್ತಾ ಇದ್ದ, ಕುಟುಂಬದ ಉದ್ಯೋಗ ಮಾಡ್ತಾ ಇದ್ದ. ಸಾಮಾನ್ಯವಾಗಿ ಪ್ರಾಚೀನ ಜೀವನ ಚರಿತ್ರೆಗಳು ವ್ಯಕ್ತಿಯ ಸಾರ್ವಜನಿಕ ಬದುಕಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿ ಅದಕ್ಕೂ ಮೊದಲು ಅವರು ಸಾಗಿಸಿದಂಥ ಖಾಸಗಿ ಬದುಕನ್ನು ತಿಳಿಸೋದು ಅಪ್ರಸ್ತುತ ಅಂತ ಭಾವಿಸ್ತಾ ಇದ್ದು. ಆದ್ದರಿಂದ ಈ ಅಜ್ಞಾತದ ಅವಧಿ ದಾಖಲಾಗದೆ ಉಳಿದಿರೋದ್ರಲ್ಲಿ ಯಾವ ಅಚ್ಚರಿ ಕೂಡ ಇಲ್ಲ. ಯೇಸು ನಜರತ್ನಲ್ಲಿ ತನ್ನ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿದಾಗ ಜನಗಳು ಆತನನ್ನು ಗುರುತಿಸೋದಕ್ಕೆ ಮತ್ತೆ ಆತನ ಹೊಸ ತಿಳುವಳಿಕೆಯನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಜ್ಞಾತವಾಗಿರುವ 18 ವರ್ಷಗಳು ನಜರತ್ತಿನ ಸಾಮಾನ್ಯ ವ್ಯಕ್ತಿ ಪ್ರವಾದಿ ಯೇಸುವಾಗಿ ಬದಲಾಗುವ ಸುಪ್ತ ಕಾಲಾವಧಿಗೆ ಸ್ಥಳೀಯ ಸಮುದಾಯದಲ್ಲಿ ಕಳೆದಿದ್ದನ್ನು ಸೂಚಿಸುತ್ತವೆ ಹೊರತಾಗಿ ದೂರದಲ್ಲ ದೇಶದಲ್ಲಿ ಇದ್ದ ಅನ್ನೋದನ್ನು ಅವು ಯಾವ ಸೂಚನೆಯನ್ನು ಕೊಡೋದಿಲ್ಲ. ಐತಿಹಾಸಿಕವಾಗಿ ಯೇಸು ಕ್ರಿಸ್ತ ಭಾರತಕ್ಕೆ ಬಂದಿದ್ದು ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲದೆ ಇದ್ದರೂ ಕೂಡ ಅಂತಹ ವಿವರಣೆ ಬಹಳ ಆಕರ್ಷಕವಾಗಿ ಕಾಣೋದ್ರಿಂದ ನಂತರ ಅಹಮದಿಯ ಚಳವಳಿಯ ಸ್ಥಾಪಕ ಮಿರ್ಜಾ ಗುಲಾಮ್ ಅಹಮದ್ 19ನೇ ಶತಮಾನದ ಕೊನೆಯಲ್ಲಿ ಯೇಸು ಶಿಲುಬೆಗೆ ಏರಿದ ನಂತರವೂ ಬದುಕಿದ್ರು ಮತ್ತು ಕಾಶ್ಮೀರದಲ್ಲಿ ಅವರು ಸಮಾಧಿ ಹೊಂದಿದ್ರು ಎನ್ನುವ ಹೊಸ ಕಥೆಯನ್ನು ಹೊಸದು ಹಂಚಿದ್ರು. ದೀಪಕ್ ಚೋಪ್ರಾ ಯೇಸು ಕ್ರಿಸ್ತ ಭಾರತಕ್ಕೆ ಬಂದಿದ್ದನ್ನೋದಕ್ಕೆ ಬೈಬಲ್ನಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಒಪ್ಪಿಕೊಂಡ್ರು ಕೂಡ 1940ರ ದಶಕದಲ್ಲಿ ಒಬ್ಬ ಅನಾಮಿಕ ಜರ್ಮನ್ ಶಾಸ್ತ್ರಜ್ಞ ಈ ವಾದಗಳನ್ನು ಮಾಡಿದ ಅಂತ ಹೇಳ್ತಕ್ಕಂಥವರು, ನಾನು ಧ್ಯಾನದಲ್ಲಿ ಮನಸ್ಸು ಮಾಡಿ ಈ ಕಥೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ನೀಡಿದ್ದೇನೆ, ಇದು ಧಾರ್ಮಿಕ ಕಲ್ಪನೆಯ ವರ್ಗಕ್ಕೆ ಸೇರಿದೆ ಅಂತ ಕೂಡ ಹೇಳ್ತಾರೆ. ದೀಪಕ್ ಚೋಪ್ರಾರವರ ಈ ಹೇಳಿಕೆ ಕಾಣದಂತೆ ಹಿನ್ನೆಲೆಗೆ ಸರಿದರೆ ಯೇಸು ಕ್ರಿಸ್ತ ಭಾರತಕ್ಕೆ ಬಂದಿದ್ದು ಅನ್ನುವ ಹೇಳಿಕೆ ಮಾತ್ರ ಸಾರ್ವಜನಿಕರಿಗೆ ಎದ್ದು ಕಾಣ್ತದೆ ಮಾತ್ರ ಅಲ್ಲ, ಅದು ನಿಜ ಅನ್ನುವಂತೆ ಭಾಸವಾಗುವಂತೆ ಮಾಡ್ತದೆ. ಡೇವ್ ನಿಕೋಲಸ್ ನೋಟೋವಿಚ್ಚು, ಮಿರ್ಜಾ ಗುಲಾಮ್ ಅಹಮದ್, ದೀಪಕ್ ಚೋಪ್ರಾ ಅವರಂಥವರ ಆಧಾರವಿಲ್ಲದ ಹೇಳಿಕೆಗಳು, ಡೇವ್ ನಿಕೋಲಾಸ್ ನೋಟೋವಿಚ್ಚು, ಮಿರ್ಜಾ ಗುಲಾಮ್ ಅಹಮದ್, ದೀಪಕ್ ಚೋಪ್ರಾ ಅವರಂತಹ ಆಧಾರವಿಲ್ಲದ ಹೇಳಿಕೆಗಳು ಹೇಗೆ ಚಾರಿತ್ರಿಕ ಸಂಗತಿಗಳನ್ನ ಹಿಂದೆ ತಳ್ಳಿ ಹೊಸ ಮಿಥ್ಯೆಗಳಿಗೆ, ಕಟ್ಟುಕತೆಗಳಿಗೆ ಕಾರಣವಾಗ್ತವೆ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮವಾದ ಉದಾಹರಣೆಯಾಗಿದೆ. ಚಾರಿತ್ರಿಕ ಸಂಗತಿಗಳನ್ನು ಹಿಂದಕ್ಕೆ ತಳ್ಳಿದ ಇಂತಹ ಇತರ ಕಟ್ಟುಕತೆ ಐತಿಹ್ಯಗಳ ಬಗ್ಗೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ವಂದನೆಗಳೊಂದಿಗೆ.